ಪಟ್ಟಣದಲ್ಲಿ ಅವ್ಯವಸ್ಥೆ ಆಗ್ರಹವಾದ ಸರ್ಕಾರಿ ಆಸ್ಪತ್ರೆ ಬಸ್ ನಿಲ್ದಾಣ ಸರಿಪಡಿಸುವ ಜೊತೆಗೆ ನಾನಾ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಪಕ್ಷದ ಮುಖಂಡರಾದ ಎಕೆ ಹೊಸಗಂಡಿ, ಆನಂದ್ ಸವನೂರ್, ಮುತ್ತಪ್ಪ ರಾಠೋಡ್, ಕಳಕಪ್ಪ ಗುರಿಕಾರ್, ಮಲ್ಲಪ್ಪ ಗಡಗಿ, ಕಸ್ತೂರಿ ತಳವಾರ್, ಮಂಜು ಮ್ಯಾಗಿ ಮಾತನಾಡಿ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಡ್ಶೀಟ್ ಸ್ವಚ್ಛತೆ ಇರದೆ ರೋಗಿಗಳು ಪರದಾಡುತ್ತಿದ್ದಾರೆ, ಔಷಧಿ ಉಪಕರಣ ಕೊರತೆ ಇದೆ ಎಂದು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾದೇಶಿಕ ಪ್ರಾಮಾಣಿಕ ಕೆಆರ್ಎಸ್ ಪಾರ್ಟಿ ಎಕೆ ಹೊಸಂಡಿ ಪಕ್ಷದ ಸೈನಿಕರು ಮೇನ್ ರೋಡ್ ಸಾಕಿನ್ ಗಜೇಂದ್ರಗಡ ತಾಲೂಕು ಗಜೇಂದ್ರಗಡ ಜಿಲ್ಲಾಡಳಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಳ್ಳೂರು ಇವರ ಸಮಿತಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮುಖಾಂತರ ವಿಷಯ ವಿವಿಧ ಬೇಡಿಕೆಗಳ ಈಡೇರಿಸುವ ಕುರಿತು ಮನವಿ ಪತ್ರ. ಮಾನ್ಯರೇ, ಕೆಆರ್ಎಸ್ ಪಕ್ಷದ ವತಿಯಿಂದ ಎಲ್ಲ ಸೈನಿಕರು ಆನಂದ್ ರಾಮಣ್ಣ ಸವನೂರ್, ಮುತ್ತಪ್ಪ ರಾಠೋಡ್, ಕಳಕಪ್ಪ ಗುರಿಕಾರ್, ಮುತ್ತಪ್ಪ ರಾಠೋಡ್, ಮಲ್ಲಪ್ಪ ಗಡಗಿ, ಎಕೆ ಹೊಸಂಡಿ, ಕಸ್ತೂರಿ ಲಿಂಗರಾಜ್ ತಳವಾರ್, ಮಂಜು ಮ್ಯಾಗಿ ಮತ್ತಿತರರು ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬೇಡಿಕೆಗಳು ಈ ಕೆಳಗಿನಂತಿರುತ್ತವೆ. ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 15-20 ವರ್ಷಗಳಿಂದ ಬೆಡ್ಶೀಟ್ ಇರುವುದಿಲ್ಲ, ಸ್ವಚ್ಛತೆ ಇರುವುದಿಲ್ಲ. ಮೇಲ್ವಿಚಾರಕರಾದ ಅನಿಲ್ ಕುಮಾರ್ ತೋಟರವರು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಸಾರ್ವಜನಿಕರಿಗೆ ಒಳ್ಳೆಯ ಔಷಧಿ ಉಪಕರಣಗಳನ್ನು ಕೊಡಬೇಕು ಮತ್ತು ಆಸ್ಪತ್ರೆಯ ಸ್ವಚ್ಛತೆ ಇರುವುದಿಲ್ಲ. ಆಸ್ಪತ್ರೆಯಲ್ಲಿ ನಾಮಫಲಕ ಪ್ರತಿಯೊಂದು ವೈದ್ಯಾಧಿಕಾರಿಗಳು ಕೊಠಡಿಯಲ್ಲಿ ಯಾವ ವೈದ್ಯಾಧಿಕಾರಿಗಳು ಬರ್ತಾರೆ ಹಾಗೂ ತಮ್ಮನ್ನು ಇಲಾಖೆಯಲ್ಲಿ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತು ನರ್ಸ್ ಹಾಗೂ ದಿನಗೂಲಿ ನೌಕರರು ಪ್ರತಿಯೊಬ್ಬರಿಗೂ ತಮ್ಮ ವ್ಯವಸ್ಥೆ ಆಗಬೇಕು. ಬೆಳಗ್ಗೆ 8ರಿಂದ 8ರವರೆಗೆ ನಾಮಫಲಕ ಹಾಕಬೇಕು. ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಗಜೇಂದ್ರಗಡ ಬಸ್ ಸ್ಟ್ಯಾಂಡಿನಲ್ಲಿ ಇಂದಿರಾ ಕ್ಯಾಂಟೀನ್ ಇರುವುದರಿಂದ ಸುತ್ತಮುತ್ತಲಿನ ಕಾಂಪೌಂಡ್ ನಿರ್ಮಾಣ ಆಗಬೇಕು ಹಾಗೂ ಸ್ವಚ್ಛತೆ ಆಗಬೇಕು. ಮೂತ್ರ ವಿಸರ್ಜನೆ ಗುಟ್ಕಾ ಉಗುಳುವವರಿಗೆ 200 ರೂಪಾಯಿ ದಂಡವನ್ನು ಹಾಕಬೇಕು. ಒಬ್ಬರನ್ನು ನೇಮಕಾತಿ ಮಾಡಬೇಕು. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗದಗ ಇವರಿಗೆ ಕೆಆರ್ಎಸ್ ಪಕ್ಷದ ವತಿಯಿಂದ ನಮ್ಮ ಸೈನಿಕರು ದೂರವಾಣಿ ಮುಖಾಂತರ ಈಗಾಗಲೇ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ವಿಚಾರಿಸಿದ್ದು ಅದರ ಬಗ್ಗೆ ಗಜೇಂದ್ರಗಡ ಡಿಪೋ ಮ್ಯಾನೇಜರ್ಗೆ ತಿಳಿಸಿದ್ದಾರೆ ಅಂತ ಹೇಳಿರುತ್ತಾರೆ. ಇದುವರೆಗೂ ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ನಲ್ಲಿ ಗುಟಕ ತಿಂದು ಉಗುಳಿದರೆ ಕಲೆ ಗಟಾರ ನಿರ್ಮಾಣ ಶೌಚಾಲಯದಲ್ಲಿ ಮಹಿಳೆಯರಿಗೆ 10 ರೂಪಾಯಿ ತೆಗೆದುಕೊಳ್ಳುತ್ತಿದ್ದು, ವಿಡಿಯೋ ಮೂಲಕ ಕೆಆರ್ಎಸ್ ಪಕ್ಷದ ಸೈನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಅಂತ ಹೇಳಿರುತ್ತಾರೆ. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮಹಿಳೆಯರಿಗೆ ಉಚಿತವಾಗಿ ಬೋರ್ಡ್ ಹಾಕಬೇಕು ಹಾಗೂ ವಿಕಲಚೇತನರಿಗೆ ಬಾತ್ರೂಮ್ ಹೋಗಲಿಕ್ಕೆ ಉಚಿತವಾಗಿ ಇರುತ್ತದೆ. ಅದನ್ನು ಕೂಡ ಒಬ್ಬರಿಗೆ ಶೌಚಾಲಯಕ್ಕೆ ಹೋಗಬೇಕಾದರೆ 2 ರೂಪಾಯಿ ಇರುತ್ತದೆ. ಈಗ 10 ರೂಪಾಯಿ ದರವನ್ನು ವಸೂಲಿ ಮಾಡುತ್ತಿದ್ದಾರೆ. ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಅಂತ ಕೆಆರ್ಎಸ್ ಪಕ್ಷದ ಸೈನಿಕರು ಆಗ್ರಹಿಸಿರುತ್ತಾರೆ. ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ವಂದನೆಗಳು.